ನಮಸ್ತೆ. ನನ್ನ ಹೆಸರು ಗುರು. ವೆಲ್ಕಮ್ ಟು ಮೈ ಚಾನಲ್ G2LIC ಗುರು ಫಾರ್ ಫೈನಾನ್ಷಿಯಲ್ ಫ್ರೀಡಮ್. ಸ್ನೇಹಿತರೆ, ಇವತ್ತೊಂದು ಬಹಳ ವಿಶೇಷವಾದಂತ ಒಂದು ಇನ್ಫಾರ್ಮೇಶನ್ ಜೊತೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಏನಪ್ಪಾ ಅಂತಂದ್ರೆ, ಇಲ್ಲಿ ತನಕ ಇನ್ಶೂರೆನ್ಸ್ ಪ್ರಾಡಕ್ಟ್ಸ್ಗೆ ಸಂಬಂಧಪಟ್ಟಂತ ಸಾಕಷ್ಟು ವಿಡಿಯೋಗಳನ್ನ ನೋಡಿರ್ತೀರಾ. ಹೊಸ ಹೊಸ ಪ್ರಾಡಕ್ಟ್ಸ್ನ ಸಂಬಂಧಪಟ್ಟ ಹಾಗೆ ವಿಡಿಯೋಸ್ ಕೂಡ ನೋಡಿರ್ತೀರಾ. ಡೀಟೇಲ್ ಆಗಿ ಮಾರ್ಕೆಟಿಂಗ್ ಸ್ಕಿಲ್ಸ್ಗೆ ಸಂಬಂಧಪಟ್ಟಂತ ವಿಡಿಯೋಸ್ನು ಕೂಡ ನೋಡಿರ್ತೀರಾ. ಇವತ್ತಿನ ವಿಶೇಷವಾದಂತ ವಿಡಿಯೋ ಏನಪ್ಪಾ ಅಂತಂದ್ರೆ, ಲೈಫ್ ಇನ್ಶೂರೆನ್ಸ್ ಕ್ಲೈಮ್ ರಿಜೆಕ್ಷನ್. ಬಹಳ ಮುಖ್ಯವಾದಂತ ವಿಷಯ. ಹಾಗೆ ಇವತ್ತಿನ ಪರಿಸ್ಥಿತಿ ಹೇಗಿದೆಯಪ್ಪ ಅಂತಂದ್ರೆ, ಇನ್ಶೂರೆನ್ಸ್ ಪಾಲಿಸಿ ಮಾಡಿಸಿದೀನಿ ಅಂದ್ರೂ ಕ್ಲೈಮ್ ಸಿಗುತ್ತಾ ಸಿಗೋದಿಲ್ವಾ ಅನ್ನೋ ಡೌಟ್ ಅಲ್ಲೇ ಕಸ್ಟಮರ್ಸ್ ಯೋಚನೆ ಮಾಡುವಂತ ಒಂದು ಪರಿಸ್ಥಿತಿ ಇದೆ. ಹಾಗಿದ್ರೆ ಕ್ಲೈಮ್ ನ ಯಾಕೆ ರಿಜೆಕ್ಟ್ ಮಾಡ್ತಾರೆ? ಪಾಲಿಸಿ ಒಂದ್ಸಲ ಒಪ್ಕೊಂಡ್ಮೇಲೆ ಕ್ಲೈಮ್ ನ ಯಾಕೆ ರಿಜೆಕ್ಟ್ ಮಾಡ್ತಾರೆ? ಕ್ಲೈಮ್ ರಿಜೆಕ್ಟ್ ಮಾಡ್ಲಿಕ್ಕೆ ಮೂಲ ಕಾರಣ ಏನು? ಇದಕ್ಕೆ ಇನ್ಶೂರೆನ್ಸ್ ಕಂಪ್ನಿ ಬೇಕು ಅಂತಾನೆ ರಿಜೆಕ್ಟ್ ಮಾಡುತ್ತಾ? ಉದ್ದೇಶಪೂರ್ವಕವಾಗಿ ಕ್ಲೈಮ್ ಕೊಡಬಾರ್ದು ಅನ್ನೋ ಉದ್ದೇಶದಿಂದನೇ ಕ್ಲೈಮ್ ನ ರಿಜೆಕ್ಟ್ ಮಾಡುತ್ತಾ? ರಿಜೆಕ್ಟ್ ಮಾಡಿದ್ರೆ ಏನ್ ಮಾಡ್ಬೇಕು? ಅಥವಾ ನಿಮಗೆ ಪಾಲಿಸಿ ಮಾರಾಟ ಮಾಡಿರುವಂತ ಅಡ್ವೈಸರ್ಸ್ ಇಂದ ನಿಮ್ಮ ಇನ್ಶೂರೆನ್ಸ್ ಕ್ಲೈಮ್ ರಿಜೆಕ್ಟ್ ಆಗತ್ತಾ? ಅಥವಾ ನೀವೇ ಮಾಡಿರುವಂತ ಒಂದು ಸ್ವಯಂಕೃತ ಅಪರಾಧಗಳೇನಿದೆ, ಅಥವಾ ನಿಮ್ಮಿಂದ ಆದಂತ ಒಂದಷ್ಟು ಮಿಸ್ಟೇಕ್ಸ್ ಇಂದ ಲೈಫ್ ಇನ್ಶೂರೆನ್ಸ್ ಕ್ಲೈಮ್ ರಿಜೆಕ್ಟ್ ಆಗುತ್ತಾ? ಇದರ ಬಗ್ಗೆ ಎಲ್ಲ ಇವತ್ತು ಡೀಟೇಲ್ ಆಗಿ ಮಾತಾಡ್ಲಿಕ್ಕೆ ಹೊರಡ್ತಾ ಇದ್ದೀನಿ. ಪೂರ್ತಿನ ನೋಡಿ, ವಿಡಿಯೋ ಕೊನೆ ತನಕ ನೋಡಿ. ಹಾಗೆ ಲೈಫ್ ಇನ್ಶೂರೆನ್ಸ್ ಕ್ಲೈಮ್ ರಿಜೆಕ್ಟ್ ಆದ್ರೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕೂಡ ನಿಮ್ಗೆ ಕ್ಲೂ ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಸೊ ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಮೂಲ ಕಾರಣಗಳೇನಿದಾವೆ, ಇನ್ಶೂರೆನ್ಸ್ ನ ಕ್ಲೈಮ್ ಏನಿದೆ ಅದನ್ನ ರಿಜೆಕ್ಟ್ ಮಾಡ್ಲಿಕ್ಕೆ ಇನ್ಶೂರೆನ್ಸ್ ಕಂಪನೀಸು ಈ ವಿಡಿಯೋದ ಮುಖಾಂತರ ಹೇಳಲಿಕ್ಕೆ ಹೊರಟಿದ್ದೀನಿ. ಲಕ್ಷಾಂತರ ಪಾಲಿಸಿಗಳ ಕ್ಲೈಮ್ ಅನ್ನ ಇನ್ಶೂರೆನ್ಸ್ ಕಂಪನಿಗಳು ರಿಜೆಕ್ಟ್ ಮಾಡ್ತವೆ ಒಂದು ವರ್ಷದಲ್ಲಿ. 100 ಪಾಲಿಸಿಗಳು ಕ್ಲೈಮ್ಗೋಸ್ಕರ ಹೋಗಿದೆ ಅಂತಂದ್ರೆ ಅದರಲ್ಲಿ ಕಡಿಮೆ ಅಂದ್ರೂ 10 ರಿಂದ 12 ಪಾಲಿಸಿ ಅಥವಾ 5 ರಿಂದ 6 ಪಾಲಿಸೀಸ್ ಅಂತೂ ಖಂಡಿತವಾಗ್ಲೂ ರಿಜೆಕ್ಷನ್ ಸ್ಟೇಜ್ ಅಲ್ಲಿ ಇರುತ್ತೆ. ಯಾಕೆ ಆಗಿದ್ರೆ ಆ 5 ರಿಂದ 6% ರಿಜೆಕ್ಷನ್ಸ್ ಏನಿದೆ, ಅದು ನೀವೇನಾ, ನಿಮ್ಮ ಪಾಲಿಸಿನ, ಅಥವಾ ನಿಮಗೆ ತಿಳಿದಿರೋ ಪಾಲಿಸಿನ ಗೊತ್ತಿಲ್ಲ. ಸೊ ಹಾಗಾಗಿ ಪಾಲಿಸಿನ ಮಾಡ್ಲಿಕ್ಕಿಂತ ಮುಂಚೆ ಕೇರ್ಫುಲ್ ಆಗಿರ್ಬೇಕಾಗಿ ಬರುತ್ತೆ. ಪಾಲಿಸಿ ಮಾಡುವಂತ ಟೈಮಲ್ಲಿ ಯಾವೆಲ್ಲ ಪ್ರಿಕಾಷನ್ಸ್ ನೀವು ಫಾಲೋ ಮಾಡಿದ್ರೆ ನಿಮ್ಮ ಪಾಲಿಸಿ ಯಾವುದೇ ಕಾರಣಕ್ಕೂ ಕ್ಲೈಮ್ ರಿಜೆಕ್ಷನ್ಗೆ ಆಗೋದಿಲ್ಲ ಅಂತ ಹೇಳ್ತಾ, ಡೀಟೇಲ್ ಆಗಿ ಕ್ಲೈಮ್ ರಿಜೆಕ್ಷನ್ ಆಗದೆ ಇರೋ ರೀತಿ ಪ್ರಿಕಾಷನ್ ನ ತಗೊಳ್ಳೋದೇಗೆ, ಹಾಗೆ ಮೂಲ ಕಾರಣಗಳೇನು ಕ್ಲೈಮ್ ರಿಜೆಕ್ಷನ್ ಆಗ್ಲಿಕ್ಕೆ ಅನ್ನೋದನ್ನ ಡೀಟೇಲ್ ಆಗಿ ಹೇಳಿ ಕೊಡ್ತಾ ಇದ್ದೀನಿ. ನೋಡಿ, ಮುಖ್ಯವಾಗಿ 5 ಬೇಸಿಸ್ ಮೇಲೆ ಲೈಫ್ ಇನ್ಶೂರೆನ್ಸ್ ಪಾಲಿಸೀಸ್ ನ ಅನಲೈಸ್ ಮಾಡ್ತಾರೆ. ಪಾಲಿಸಿ ಅಕ್ಸೆಪ್ಟ್ ಕೂಡ ಅಷ್ಟೇ. ಮುಖ್ಯಾಂಶಗಳನ್ನ ಇಟ್ಕೊಂಡು ಪಾಲಿಸಿನ ಅಕ್ಸೆಪ್ಟ್ ಮಾಡ್ತಾರೆ, ಇಶ್ಯೂ ಮಾಡ್ತಾರೆ. ಪಾಲಿಸಿ ಇಶ್ಯೂ ಆದ್ಮೇಲೆ, ಪಾಲಿಸಿ ಪ್ರಾರಂಭ ಆದ್ಮೇಲೆ ಕ್ಲೈಮ್ ಯಾವಾಗ ಬರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸಡನ್ ಆಗಿ ಬರ್ಬೋದು, ಪಾಲಿಸಿ ಅವಧಿ ಮುಗಿದ ಮೇಲೆ ಬರ್ಬೋದು, ಪಾಲಿಸಿ ಅವಧಿಯ ಇನ್ನೇನು ಕ್ಷಣ ಅವಧಿ ಮಧ್ಯದಲ್ಲಿ ಬೇಕಾದ್ರೂ ಬರ್ಬೋದು. ಈ ಕ್ಲೈಮ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಆಲ್ರೆಡಿ ಒಂದು ವಿಡಿಯೋನ ನಾನು ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ಅದನ್ನ ನೀವು ನೋಡ್ಬೋದು. 2 ರೀತಿಯಾದಂತ ಕ್ಲೈಮ್ ಬರುತ್ತೆ. ಒಂದು ಮೆಚುರಿಟಿ ನಂತರ ಬರುವಂತ ಕ್ಲೈಮ್, ಪಾಲಿಸಿ ಅವಧಿ ಮುಗಿದಿದೆ, ಅದನ್ನ ಅಮೌಂಟ್ ವಾಪಸ್ ಪಡೆಯೋದಕ್ಕೂ ಕೂಡ ಮೆಚುರಿಟಿ ಕ್ಲೈಮ್ ಅಂತ ಕರೀತಾರೆ. ಇನ್ನೊಂದು ಡೆತ್ ಕ್ಲೈಮ್ ಅಂತ ಕರೀತಾರೆ. ಸೊ ಡೆತ್ ಕ್ಲೈಮ್ ಅಂತಂದ್ರೆ ಪಾಲಿಸಿ ಅವಧಿಯಲ್ಲಿ ಆಕಸ್ಮಿಕವಾಗಿ ಸಾವಾಗುವಂತದ್ದಾಗ್ಬೋದು, ಅಥವಾ ವಯೋಮಿತಿಯಿಂದ ಸಾವಾಗುವಂತದ್ದಾಗ್ಬೋದು, ಅನಾರೋಗ್ಯದಿಂದ ಕೂಡ ಸಾವಾಗುವಂತದ್ದಾಗ್ಬೋದು. ಇದೆಲ್ಲದಕ್ಕೂ ಡೆತ್ ಕ್ಲೈಮ್ ಅಂತ ಕರಿತೀವಿ. ಸೊ 2 ರೀತಿಯಾದಂತ ಕ್ಲೈಮ್ ಪ್ರೋಸೆಸ್ ಇರುತ್ತೆ, ಕ್ಲೈಮ್ಸ್ ಇರುತ್ತೆ. ಒಂದು ಡೆತ್ ಕ್ಲೈಮು, ಇನ್ನೊಂದು ಮೆಚುರಿಟಿ ಕ್ಲೈಮ್. ಈ ಎರಡಕ್ಕೂ ಸಂಬಂಧಪಟ್ಟಾಗ ಇವತ್ತಿನ ಟಾಪಿಕ್ ಅನ್ವಯಿಸುತ್ತೆ. ಸೊ ಲೈಫ್ ಇನ್ಶೂರೆನ್ಸ್ ಅಲ್ಲಿ ಕ್ಲೈಮ್ ನ ರಿಜೆಕ್ಟ್ ಮಾಡ್ಲಿಕ್ಕೆ ಮೂಲ ಕಾರಣಗಳೇನು ಅನ್ನೋದನ್ನ ನಿಮ್ ಮುಂದೆ ಹೇಳಲಿಕ್ಕೆ ಕೊಡ್ತಾ ಇದ್ದೀನಿ. ಮೊದಲನೇ ಕಾರಣ ಏನಪ್ಪಾ ಅಂತಂದ್ರೆ, ಯಾವ ಬೇಸಿಸ್ ಮೇಲೆ ಆ ಕಾರಣ ಇರುತ್ತೆ ಅನ್ನೋದಾದ್ರೆ, ಪ್ರಪೋಸಲ್ ಫಾರ್ಮ್ ನೀವೇನ್ ಸಬ್ಮಿಟ್ ಮಾಡಿದೀರಾ, ಅಪ್ಲಿಕೇಶನ್ ಏನ್ ಸಬ್ಮಿಟ್ ಮಾಡಿದೀರಾ, ನಿಮ್ಮ ಡೀಟೇಲ್ಸ್ ಏನ್ ಕೊಟ್ಟಿದ್ದೀರಾ ಆ ಅಪ್ಲಿಕೇಶನ್ ಅಲ್ಲಿ, ಆ ಅಪ್ಲಿಕೇಶನ್ ಅಲ್ಲಿ ಇದ್ದಂತ ಮಿಸ್ಟೇಕ್ಸ್ ನ ಫೈಂಡ್ ಔಟ್ ಮಾಡಿ ಅದಕ್ಕೂ ಮತ್ತೆ ನಿಮ್ಮ ರಿಯಾಲಿಟಿಗೂ ವ್ಯತ್ಯಾಸ ಇತ್ತು ಅಂದಾಗ ಕ್ಲೈಮ್ ರಿಜೆಕ್ಟ್ ಮಾಡ್ತಾರೆ. ಮೂಲ ಬೇಸಿಸ್ ಏನಪ್ಪಾ ಅಂತಂದ್ರೆ, ಪ್ರಪೋಸಲ್ ಫಾರ್ಮ್ ರಿಲೇಟೆಡ್ ಇಶ್ಯೂಸ್. ಪ್ರಪೋಸಲ್ ಫಾರ್ಮ್ ರಿಲೇಟೆಡ್
ಕಾಸಸ್. ಅಪ್ಲಿಕೇಶನ್ ನೀವೇನ್ ಅರ್ಜಿ ಸಬ್ಮಿಟ್ ಮಾಡಿದಿರಲ್ವಾ, ಆ ಅರ್ಜಿಲಿರುವಂತ ಮೂಲ ಇನ್ಫಾರ್ಮೇಶನ್ ಬೇಸ್ ಮೇಲೆ ನಿಮ್ಮ ಇನ್ಶೂರೆನ್ಸ್ ಪಾಲಿಸಿನ ಕ್ಲೈಮ್ ಬಂದಾಗ ರಿಜೆಕ್ಟ್ ಮಾಡಬಹುದು. ಎರಡನೇದು, ಪಾಲಿಸಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನಿದೆ, ಪ್ರತಿಯೊಂದು ಪಾಲಿಸಿ ಕೂಡ ಡಿಸೈನ್ ಆಗಿ ಲಾಂಚ್ ಆಗುವಂತ ಟೈಮ್ ನಲ್ಲಿ ಅದರ ಹಿಂದೆ ಇರುವಂತಹ ಸರ್ವೆಯ ಫೀಡ್ಬ್ಯಾಕ್ ಏನಿದೆ ಅಥವಾ ಪಾಲಿಸಿಯ ಬೆನಿಫಿಟ್ಸ್ ಯಾರಿಗೆ ತಲುಪಿಸಬೇಕು ಅನ್ನೋದೇನಿದೆ, ಅದಕ್ಕೆ ಬೇಸಿಸ್ ಆಗಿ ಆಧಾರವಾಗಿ ಒಂದಷ್ಟು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನ ಆ ಪಾಲಿಸಿಗೆ ಅನ್ವಯಿಸುವಂತೆ ಪಾಲಿಸಿನ ಲಾಂಚ್ ಮಾಡ್ಲಿಕ್ಕಾಗತ್ತೆ. ಅಥವಾ ಜನರಲ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಜೊತೆಲಿ ಅಡಿಷನಲ್ ಟರ್ಮ್ಸ್ ಅಂಡ್ ಕಂಡೀಷನ್ ಕೂಡ ಆ ಪರ್ಟಿಕ್ಯುಲರ್ ಪಾಲಿಸಿಗೆ ಆಡ್ ಮಾಡಿರ್ತಾರೆ. ಅಂತ ಪಾಲಿಸಿ ಕಂಡೀಷನ್ಸ್ ಏನಿದೆ, ಆ ಪಾಲಿಸಿ ಕಂಡೀಷನ್ಸ್ ನ ವಯೋಲೇಟ್ ಮಾಡಿದೀರಾ ನೀವು ಅನ್ನೋದಾದ್ರೆ ಆಗ್ಲೂ ಕೂಡ ನಿಮ್ಮ ಕ್ಲೈಮ್ ಏನಿದೆ ಅದನ್ನ ರಿಜೆಕ್ಟ್ ಮಾಡುವಂತ ಸಾಧ್ಯತೆ ಇರುತ್ತೆ. ಇದು ಎರಡನೇ ರೀಸನ್. ಆದ್ರೆ ಮೂರನೇ ರೀಸನ್, ಡಾಕ್ಯುಮೆಂಟೇಶನ್ ಇಶ್ಯೂಸ್. ಡಾಕ್ಯುಮೆಂಟ್ಸ್ ಏನ್ ಸಬ್ಮಿಟ್ ಮಾಡ್ತಿದ್ದೀರಾ ನೀವು, ಏಜ್ ಪ್ರೂಫ್ ಆಗ್ಬೋದು, ಆಕ್ಯುಪೇಷನ್ ಪ್ರೂಫ್ ಆಗ್ಬೋದು, ಅಡ್ರೆಸ್ ಪ್ರೂಫ್ ಆಗ್ಬೋದು, ಆರ್ ಮೇ ಬಿ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಏನ್ ಕೇಳಿರ್ತಾರೆ, KYC ಡಾಕ್ಯುಮೆಂಟ್ಸ್ ಇರ್ಬೋದು. ಈ ಎಲ್ಲಾ ಡಾಕ್ಯುಮೆಂಟ್ಸ್ ಏನಿದೆ, ಆ ಡಾಕ್ಯುಮೆಂಟ್ಸ್ ಅಲ್ಲಿ ಏನಾದ್ರೂ ಲೋಪದೋಷಗಳಿದ್ರೆ ಅದರ ಬೇಸಿಸ್ ಮೇಲೂ ಕೂಡ ನಿಮ್ಮ ಕ್ಲೈಮ್ ಅನ್ನ ಇನ್ಶೂರೆನ್ಸ್ ಕಂಪನಿ ರಿಜೆಕ್ಟ್ ಮಾಡಬಹುದು. ಮೂರನೇದು, ಫ್ರಾಡ್ ಆರ್ ಮಿಸ್ ರೆಪ್ರೆಸೆಂಟೇಷನ್. ಸ್ನೇಹಿತರೆ, ಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಇರೋದೇನಪ್ಪ ಅಂತಂದ್ರೆ ಅದರಿಂದ ಭವಿಷ್ಯದಲ್ಲಿ ಆಗುವಂತ ಆರ್ಥಿಕ ನಷ್ಟ, ಆಕಸ್ಮಿಕವಾಗಿ ಆಗುವಂತ ಆರ್ಥಿಕ ನಷ್ಟನ ಕಾಪಾಡ್ಕೊಳ್ಳಿಕ್ಕೋಸ್ಕರ ಇನ್ಶೂರೆನ್ಸ್ ಪಾಲಿಸಿ ಮಾಡ್ಕೊಳ್ಳಿ. ಹಾಗೆ ಇನ್ಶೂರೆನ್ಸ್ ಪಾಲಿಸಿ ಇದೆ ಅನ್ನೋದನ್ನೇ, ಅದರ ಬೆನಿಫಿಟ್ಸ್ ನ ದುರುಪಯೋಗ ಪಡ್ಕೋಬಾರ್ದು ಅನ್ನೋ ಉದ್ದೇಶದಿಂದಾನೇ ಪಾಲಿಸಿ ಕಾಂಟ್ರಾಕ್ಟ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸೊ ಇಲ್ಲಿಂದ ಯಾವ್ದಾದ್ರು ರೀತಿಯಲ್ಲಿ ಏಜೆಂಟ್ಸ್ ಇಂದ ಆಗ್ಬೋದು, ಕಸ್ಟಮರ್ಸ್ ಇಂದ ಆಗ್ಬೋದು, ಫ್ರಾಡ್ ಆಗಿದೆ ಅಥವಾ ಮಿಸ್ ರೆಪ್ರೆಸೆಂಟೇಷನ್ ಆಗಿದೆ ಅಂತ ಗೊತ್ತಾದ್ರೆ ಪಾಲಿಸಿಯ ಕ್ಲೈಮ್ ಏನಿದೆ ಅದನ್ನು ಕೂಡ ರಿಜೆಕ್ಟ್ ಮಾಡುವಂತ ಸಾಧ್ಯತೆಗಳು ಇರುತ್ತೆ. ಸೊ ಇದು ನಾಲ್ಕನೇ ಮೂಲ ಕಾರಣ ನಿಮ್ಮ ಪಾಲಿಸಿ ಕ್ಲೈಮ್ ಏನಿದೆ ರಿಜೆಕ್ಟ್ ಆಗ್ಲಿಕ್ಕೆ. ಐದನೇ ರೀಸನ್ ಅಂತ ಬಂದ್ರೆ ಲೀಗಲ್ ಇಶ್ಯೂಸ್. ಸ್ನೇಹಿತರೆ, ಈ ಲೀಗಲ್ ಇಶ್ಯೂಸ್ ಕೂಡ ಕನ್ಸಿಡರ್ ಮಾಡಿ ನಿಮ್ಮ ಪಾಲಿಸಿಯ ಕ್ಲೈಮ್ ಏನಿದೆ ರಿಜೆಕ್ಟ್ ಮಾಡುವಂತ ಸಾಧ್ಯತೆಗಳಿದೆ. ಅರ್ಥ ಆಯ್ತಲ್ವಾ? ಈ 5 ಮೂಲ ರೀಸನ್ಸ್ ಏನಿದೆ, ಬೇಸಿಕ್ ರೀಸನ್ಸ್, ಈ 5ರ ಬೇಸಿಸ್ ಮೇಲೆ ನಿಮ್ಮ ಲೈಫ್ ಇನ್ಶೂರೆನ್ಸ್ ಪಾಲಿಸಿಯ ಕ್ಲೈಮ್ ಏನಿದೆ ಅದನ್ನ ಲೈಫ್ ಇನ್ಶೂರೆನ್ಸ್ ಕಂಪನೀಸ್ ಭವಿಷ್ಯದಲ್ಲಿ ರಿಜೆಕ್ಟ್ ಮಾಡುವಂತ ಸಾಧ್ಯತೆಗಳು 100ಕ್ಕೆ 100ರಷ್ಟಿರುತ್ತೆ. ಅಂತ ಟೈಮಲ್ಲಿ ರಿಜೆಕ್ಟ್ ಆಯ್ತು ಅಂತಂದಾಗ ಏನ್ ಮಾಡ್ಬೇಕು? ಸೊ ತಿಳಿದೋ ಆಗಿರುವಂತ ಮಿಸ್ಟೇಕ್ಸ್ಗೆ ಫರ್ದರ್ ಸೊಲ್ಯೂಷನ್ಸ್ ಏನಿದೆ? ಕ್ಲೈಮ್ ರಿಜೆಕ್ಟ್ ಆಯ್ತು ಅಂತಂದ್ರೆ ಇನ್ಶೂರೆನ್ಸ್ ಕಂಪನಿಯವರು ಹಣ ಕೊಡ್ಲಿಲ್ಲ ಅಂತಂದ್ರೆ ಅದೇ ಫೈನಲ್ಲ, ಮುಂದೆ ಆಪ್ಷನ್ಸೇ ಇಲ್ವಾ? ಸೊ ಬೇರೆ ಕಡೆ ಹಣ ಸಿಗ್ಲಿಲ್ಲ ಅಂತಂದ್ರೆ ಬೇರೆ ಕಡೆ ಹೋಗ್ತೀವಿ, ಬಟ್ ಲೈಫ್ ಇನ್ಶೂರೆನ್ಸ್ ಕ್ಲೈಮ್ ಸಿಗ್ಲಿಲ್ಲ ಅಂತಂದ್ರೆ ಏನ್ ಮಾಡೋದು? ಯಾರನ್ನ ಕೇಳೋದು? ಏಜೆಂಟ್ಸ್ ಕೊಡ್ತಾರಾ ಅಥವಾ ಲೈಫ್ ಇನ್ಶೂರೆನ್ಸ್ ಕಂಪನಿ ಕೊಡುತ್ತಾ? ಸೊ ಈ ರೀತಿ ನೋಡೋದಾದ್ರೆ ನಿಮ್ಮ ಲೈಫ್ ಇನ್ಶೂರೆನ್ಸ್ ಪಾಲಿಸಿಯ ಕ್ಲೈಮ್ ರಿಜೆಕ್ಟ್ ಆದ್ರೆ ಏನ್ ಮಾಡ್ಬೇಕು? ಎಸ್, ಅದಕ್ಕೋಸ್ಕರ ಕೊನೆ ತನಕ ವಿಡಿಯೋನ ನೋಡಿ, ನಿಮ್ಗೆ ಅದಕ್ಕೆ ಸೊಲ್ಯೂಷನ್ ಸಿಗುತ್ತೆ. ಹಾಗೆ ಈ 5 ರೀಸನ್ಸ್ ಏನಿದೆ ಮೂಲವಾಗಿ ಇದನ್ನ ಇನ್ ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಪ್ರಪೋಸಲ್ ಫಾರ್ಮ್ ಮೇಲೆ ಆದ್ರೆ ಜಸ್ಟ್ ಅಪ್ಲಿಕೇಶನ್ ನೋಡಿ ರಿಜೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ, ಅಥವಾ ಅದರಲ್ಲಿ ಇರುವಂತ ಯಾವ ವಿಷಯದ ಮುಖಾಂತರ ರಿಜೆಕ್ಟ್ ಮಾಡ್ಲಿಕ್ಕೆ ಚಾನ್ಸ್ ಸಿಗುತ್ತೆ? ಪಾಲಿಸಿ ಕಂಡೀಷನ್ಸ್ ಏನಿದೆ ಅದ್ರ ಮುಖಾಂತರ ಆಗೋದಾದ್ರೆ. ಸೊ ಇನ್ ಡೀಟೇಲ್ ಆಗಿ ನೋಡ್ತೀವಿ ಅನ್ನೋದಾದ್ರೆ, ಮೊದಲನೇ ಮೂಲ ಕಾರಣ ಏನಿತ್ತು, ಪ್ರಪೋಸಲ್ ಫಾರ್ಮ್ ರಿಲೇಟೆಡ್ ಕ್ವೈರೀಸ್ ಅಂತ ಬರೋದಾದ್ರೆ ಅದರಲ್ಲಿ ಮುಖ್ಯವಾಗಿರುವಂತದ್ದು ನಾನ್ ಡಿಸ್ಕ್ಲೋಸರ್ ಆಫ್ ಎಕ್ಸಿಸ್ಟಿಂಗ್ ಡಿಸೀಸಸ್. ಇನ್ಶೂರೆನ್ಸ್ ಪಾಲಿಸಿಯ ಡೆತ್ ಕ್ಲೈಮ್ ಅಥವಾ ಮೆಚುರಿಟಿ ಕ್ಲೈಮ್ ನ ರಿಜೆಕ್ಟ್ ಮಾಡ್ಲಿಕ್ಕೆ ಮೂಲ ಮತ್ತೆ ಬಹಳಷ್ಟು ಬಲವಾದ ಕಾರಣ ಅಂತಂದ್ರೆ PEDs, ನಾನ್ ಡಿಸ್ಕ್ಲೋಸರ್ ಆಫ್ ಎಕ್ಸಿಸ್ಟಿಂಗ್ ಡಿಸೀಸಸ್. ಸ್ನೇಹಿತರೆ, ಪ್ರತಿ ಪಾಲಿಸಿ ಕಾಂಟ್ರಾಕ್ಟ್ ಅಲ್ಲೂ ಕೂಡ ಈ ಕ್ಲಾಸ್ ನ ಬಳಸಲಿಕ್ಕಾಗಿರುತ್ತೆ. ಹಾಗೆ ಸ್ಟ್ರಾಂಗ್ ಆಗಿ ಮೆನ್ಷನ್ ಮಾಡಿರ್ತಾರೆ, ನಿಮ್ಮಲ್ಲಿರುವಂತ ಪಾಲಿಸಿ ಮಾಡುವಂತ ಸಮಯದಲ್ಲಿ ಇದ್ದಂತ ಡಿಸೀಸಸ್ ಏನಿದೆ ಅದನ್ನ ನೀವು ಉದ್ದೇಶ ಪೂರ್ವಕವಾಗಿ ಮರೆಮಾಚಿದೀರಾ ಅನ್ನೋದಾದ್ರೆ ಭವಿಷ್ಯದಲ್ಲಿ ಕ್ಲೈಮ್ ಬಂತು ಅಂತಂದ್ರೆ ಖಂಡಿತವಾಗ್ಲೂ ನಿಮ್ಮ ಕ್ಲೈಮ್ ನ
100% ರಿಜೆಕ್ಟ್ ಮಾಡೇ ಮಾಡ್ತಾರೆ. ಈ ರೀತಿಯಾದ ಕ್ಲೈಮ್ ನ ರಿಜೆಕ್ಟ್ ಆದ್ರೆ ನಿಮಗೆ ಫರ್ದರ್ ಆಪ್ಷನ್ ಇಲ್ಲ ನಿಮ್ಮ ಹಣನ ಕ್ಲೈಮ್ ಮಾಡ್ಕೊಳ್ಳಿಕ್ಕೆ. ಸೊ ಅದಕ್ಕೋಸ್ಕರ ಪಾಲಿಸಿ ಮಾಡುವಂತ ಟೈಮಲ್ಲಿ ನಿಮ್ಮ ಆರೋಗ್ಯದ ಪರಿಸ್ಥಿತಿ ಏನಿದೆ, ಎಸ್ ನಿಮಗ್ ಗೊತ್ತಿರುವಂತ ಅನಾರೋಗ್ಯದ ಪರಿಸ್ಥಿತಿ ಇದ್ರೆ ಖಂಡಿತವಾಗ್ಲೂ ಡಿಸ್ಕ್ಲೋಸ್ ಮಾಡಿ ಅದಕ್ಕೆ ಆಗ್ಬೇಕಾದಂತ ಮತ್ತೊಂದಷ್ಟು ಪರೀಕ್ಷೆಗಳೇನಿದೆ ಆ ಪರೀಕ್ಷೆಗಳನ್ನ ಮುಗಿಸಿ ನಂತರ ಪಾಲಿಸಿನ ಅಪ್ರೂವಲ್ ತಗೊಂಡು ಲೈಫ್ ಇನ್ಶೂರೆನ್ಸ್ ಪಾಲಿಸಿನ ಕನ್ಕ್ಲೂಡ್ ಮಾಡೋದು ಬಹಳಷ್ಟು ಉತ್ತಮ ಆಗುತ್ತೆ. ಆತುರವಾಗಿ ಈ ಡೀಟೇಲ್ಸ್ ನ ಮೆನ್ಷನ್ ಮಾಡದೆ ನೀವು ಪಾಲಿಸಿ ಮಾಡ್ಕೊಂಡ್ರೆ ಭವಿಷ್ಯದಲ್ಲಿ ನಿಮ್ಮ ಹಣ ಬರದೇ ಇರಬಹುದು. ಹಾಗೆ ಇನ್ಕರೆಕ್ಟ್ ಏಜ್ ಆರ್ ಡೇಟ್ ಆಫ್ ಬರ್ತ್, ಇದು ಸಾಮಾನ್ಯವಾಗಿ ಕಾಣಿಸುವಂತ ಒಂದು ಮಿಸ್ಟೇಕ್. ಇದನ್ನ ಮೇಜರ್ ಆಗಿ ಕನ್ಸಿಡರ್ ಮಾಡಿ ಕ್ಲೈಮ್ ನ ರಿಜೆಕ್ಟ್ ಮಾಡ್ತಾರೆ ಅಂತ ಹೇಳಿ ಬರೋದಿಲ್ಲ, ಬಟ್ ಸ್ಟಿಲ್ ಚಾನ್ಸ್ ಇಸ್ ದೇ. ಹಾಗಾಗಿ ಸ್ಟ್ಯಾಂಡರ್ಡ್ ಏಜ್ ಪ್ರೂಫ್ ಏನಿದೆ ಅಥವಾ ಸ್ಕೂಲ್ ರೆಕಾರ್ಡ್ಸ್ ಏನಿದೆ ಆ ರೆಕಾರ್ಡ್ಸ್ಗೆ ಮ್ಯಾಚ್ ಆಗೋ ರೀತಿಯಾದಂತಹ ಉಳಿದಂತ KYC ಡಾಕ್ಯುಮೆಂಟ್ಸ್ ನ ಇಟ್ಕೊಬೇಕಾಗಿರುವಂತದ್ದು ಸಾಮಾನ್ಯ ನಾಗರಿಕರ ಕರ್ತವ್ಯ. ಬಟ್ ಇಲ್ಲಿ ಸ್ಕೂಲ್ ರೆಕಾರ್ಡ್ ಬೇರೆ ಡೇಟ್ ಆಫ್ ಬರ್ತ್ ಇರುತ್ತೆ, ಆಧಾರ್ ಕಾರ್ಡ್ ಬೇರೆ ಡೇಟ್ ಆಫ್ ಬರ್ತ್ ಇರುತ್ತೆ, ಪ್ಯಾನ್ ಕಾರ್ಡ್ ಬೇರೆ ಡೇಟ್ ಆಫ್ ಬರ್ತ್ ಬೇರೆ ಇರುತ್ತೆ, ಅಥವಾ ಬೇರೆ ಯಾವ್ದೋ ಆಕ್ಯುಪೇಷನ್ ಡೀಟೇಲ್ಸ್ ಅಥವಾ ಬ್ಯಾಂಕ್ ಹೋದ್ರೆ ಡೇಟ್ ಆಫ್ ಬರ್ತ್ ಬೇರೆ ಇರುತ್ತೆ. ಈಗಿನ ಕಾಲದಲ್ಲಿ ಎಲ್ಲನೂ ಕೂಡ ಮೈಗ್ರೇಷನ್ ಮರ್ಜ್ ಮಾಡ್ತಾ ಬರ್ತಿರೋದ್ರಿಂದ ಡಿಜಿಲಾಕರ್ ಅಥವಾ ಡಿಜಿಟಲೈಸೇಷನ್ ಆಗ್ತಿರೋದ್ರಿಂದ ಒಂದಲ್ಲ ಒಂದ್ ಕಡೆ ಮಿಸ್ ಮ್ಯಾಚ್ ಬಂತು ಅಂತಂದಾಗ ನಿಮ್ಮ ಕ್ಲೈಮ್ ನ ರಿಜೆಕ್ಷನ್ ಮಾಡ್ಲಿಕ್ಕೆ ಚಾನ್ಸ್ ಕೊಟ್ಟಂಗಾಗುತ್ತೆ. ಸೊ ಮೇಕ್ ಶ್ಯೂರ್ ಎಕ್ಸಾಕ್ಟ್ ಡೇಟ್ ಆಫ್ ಬರ್ತ್ ಅಥವಾ ಕರೆಕ್ಟ್ ಡೇಟ್ ಆಫ್ ಬರ್ತ್ ಏನಿದೆ ಎಲ್ಲ ಮ್ಯಾಚಿಂಗ್ ಡೇಟ್ ಆಫ್ ಬರ್ತ್ ಅಥವಾ ಏಜ್ ನ ಇಟ್ಕೊಳ್ಳುವಂಥದ್ದು ಬಹಳ ಸೂಕ್ತ. ಅದನ್ನೇ ಇನ್ಶೂರೆನ್ಸ್ ಪಾಲಿಸಿಗೆ ಸಬ್ಮಿಟ್ ಮಾಡೋದು ಬಹಳ ಒಳ್ಳೇದು. ರಾಂಗ್ ಆಕ್ಯುಪೇಷನ್ ಡಿಕ್ಲೇರ್. ಆಕ್ಯುಪೇಷನ್ ಅಂದ್ರೆ ಸ್ನೇಹಿತರೆ, ನೀವು ಪಾಲಿಸಿ ಮಾಡೋಂಥ ಟೈಮಲ್ಲಿ ಯಾವ ಕೆಲಸದಲ್ಲಿದ್ರಿ, ಏನ್ ಕೆಲಸ ಮಾಡ್ತಿದ್ದೀರಾ, ಆ ಕೆಲಸದಿಂದ ನಿಮಗೆ ಲೈಫ್ ಥ್ರೆಟ್ ಇದೆಯಾ, ರಿಸ್ಕ್ ಇದೆಯಾ, ಆಕ್ಯುಪೇಷನಲ್ ಎಕ್ಸ್ಕ್ಲೂಷನ್ಸ್ ಅಂತಿದೆ. ಆಕ್ಯುಪೇಷನಲ್ ಅಂಡರ್ ರೈಟಿಂಗ್ ಅಂತಾನೆ ಮಾಡ್ತಾರೆ. ಅಂದ್ರೆ ರಿಸ್ಕ್ ಇರುವಂತ ಆಕ್ಯುಪೇಷನ್ಸ್ ಅಲ್ಲಿ ನೀವು ಇನ್ವಾಲ್ವ್ ಆಗಿದ್ರೆ ಅದನ್ನ ಡಿಸ್ಕ್ಲೋಸ್ ಮಾಡಿ ಅದರಿಂದ ಅಪ್ರೂವಲ್ ತಗೊಳ್ಳುವಂಥದ್ದು ಬಹಳ ಉತ್ತಮ. ಸ್ನೇಹಿತರೆ, ನಾನೀಗ ಎಂಪ್ಲಾಯಿ ಆಗಿದ್ದೀನಿ, ಒಂದು ಒಳ್ಳೆ ಸಾಫ್ಟ್ವೇರ್ ಕಂಪ್ನಿಲಿ ಆಫೀಸ್ ವರ್ಕ್ ಮಾಡ್ತಾ ಇದ್ದೀನಿ, ಅಡ್ಮಿನ್ ವರ್ಕ್ ಅಲ್ಲಿ ಇದ್ದೀನಿ ನಾನು ಅಂತೇಳಿ ಪಾಲಿಸಿ ತಗೊಳ್ತೀರಾ. ಬಟ್ ನಂತರ ಕೆಲವೇ ವರ್ಷಗಳ ನಂತರ ನನ್ನ ಜಾಬ್ ಹೋಗುತ್ತೆ, ನಾನು ಹೋಗಿ ಬೇರೆ ಕಡೆ ಒಂದು ರಿಸ್ಕ್ ಇರೋ ಜಾಬ್ ಮಾಡ್ತಿರ್ತೀನಿ ಸರ್, ಆಗಿದ್ರೆ ಏನ್ ಮಾಡೋದು? ಇಂಥ ಚಾನ್ಸಸ್ ಸಾಕಷ್ಟು ಇರುತ್ತೆ. ಎಸ್, ಅಂತ ಟೈಮ್ ನಲ್ಲಿ ನೀವು ಎಲ್ಲಿ ಕೆಲಸ ಮಾಡ್ತಿದ್ರಿ, ಯಾವ ಟೈಮಲ್ಲಿ ಪಾಲಿಸಿನ ತಗೊಂಡ್ರಿ, ಆ ಪರಿಸ್ಥಿತಿಗೆ ಅನುಕೂಲವಾಗಿ ಎಕ್ಸಾಕ್ಟ್ ಆಕ್ಯುಪೇಷನ್ಸ್ ಏನಿದೆ ಅದನ್ನ ಮೆನ್ಷನ್ ಮಾಡೋದು ಬಹಳ ಉತ್ತಮ. ಎಸ್ಪೆಷಲಿ ಡ್ರೈವಿಂಗ್ ಅಂತ ಬಂದಾಗ, ಪೊಲೀಸ್ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಇದ್ದಾಗ, ಮೈನಿಂಗ್ ವರ್ಕ್ಸ್ ಅಲ್ಲಿ ಇದ್ದಾಗ, ಹಾಗೆ ರಿಸ್ಕ್ ಅಜಾರ್ಡಸ್ ಅಟ್ಮಾಸ್ಫಿಯರ್ಸ್ ಅಲ್ಲಿ ವರ್ಕ್ ಮಾಡ್ತಿದ್ರ ನೀವು, ಅಜಾರ್ಡಸ್ ಎಂಪ್ಲಾಯ್ಮೆಂಟ್ಸ್ ಇದೆ ನಿಮ್ಮಲ್ಲಿ ಅಂತಂದ್ರೆ ಅದನ್ನ ಡಿಸ್ಕ್ಲೋಸ್ ಮಾಡೋದು ಬಹಳ ಉತ್ತಮ. ಇಲ್ಲ ಅಂತಂದ್ರೆ ಕ್ಲೈಮ್ ರಿಜೆಕ್ಟ್ ಆಗುವಂತ ಸಾಧ್ಯತೆಗಳು ಬರಬಹುದು. ಸ್ಮೋಕಿಂಗ್ ಅವರ್ ಆಲ್ಕೋಹಾಲ್ ಹ್ಯಾಬಿಟ್ಸ್ ನಾಟ್ ಡಿಸ್ಕ್ಲೋಸ್ಡ್. ಸ್ನೇಹಿತರೆ, ಇದು ಇವತ್ತು ಲೈಫ್ ಸ್ಟೈಲ್ ಆಗ್ಬಿಟ್ಟಿದೆ. ಆಲ್ಕೋಹಾಲ್ ಕನ್ಸಂಪ್ಷನ್ ಹಾಗೆ ಸ್ಮೋಕಿಂಗ್ ಏನಿದೆ ಇದು ಪ್ರತಿಯೊಬ್ಬರ ಲೈಫ್ ಸ್ಟೈಲ್ ಅಥವಾ ಪ್ಯಾಷನ್ ಅನ್ನೋ ರೀತಿ ಆಗ್ಬಿಟ್ಟಿದೆ. ಎಸ್, ಇರಬಹುದು. ಅದರಿಂದ ನಿಮ್ಮ ಲೈಫ್ ಇನ್ಶೂರೆನ್ಸ್ ಡೆತ್ ಕ್ಲೈಮ್ ಅಥವಾ ಮೆಚುರಿಟಿ ಕ್ಲೈಮ್ ನಾಳೆ ರಿಜೆಕ್ಟ್ ಆಗುತ್ತೆ ಅನ್ನೋದಾದ್ರೆ ಯಾಕೆ ನೀವು ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಬಾರ್ದು? ಚೇಂಜ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂದ್ರೆ ಒಂದ್ ರೀತಿಯಲ್ಲಿ ಯೋಚನೆ ಮಾಡೋದಾದ್ರೆ, ಚೇಂಜ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅನ್ನೋದಾದ್ರೆ ಅದನ್ನ ಡಿಸ್ಕ್ಲೋಸ್ ಮಾಡಿ, ಅದನ್ನ ಮೆನ್ಷನ್ ಮಾಡಿ ಮುಂದಿನ ದಾರಿ ಏನಿದೆ ಅದನ್ನ ಸುಗಮ ಮಾಡ್ಕೊಳ್ಳೋದು ಉತ್ತಮ ಅಂತ ಅನ್ಕೊಳ್ತೀನಿ. ಹೈಡಿಂಗ್ ಪ್ರೀವಿಯಸ್ ಇನ್ಶೂರೆನ್ಸ್ ಪಾಲಿಸೀಸ್, ಇದು ಕೂಡ ಸಾಕಷ್ಟು ಕಡೆ ಸಾಕಷ್ಟು ರೀತಿಲಿ ಆಗತ್ತೆ. ಕಾರಣ ಯಾಕಪ್ಪ ಅಂತಂದ್ರೆ ಪಾಲಿಸಿ ಡೀಟೇಲ್ಸ್ ಗೊತ್ತಿರೋದಿಲ್ಲ, ಪಾಲಿಸಿ ನಂಬರ್ಸ್ ಗೊತ್ತಿರೋದಿಲ್ಲ, ಅಥವಾ ಎಲ್ಲಾ ಗೊತ್ತಿದ್ದೂ ಪಾಲಿಸಿ ನಂಬರ್ಸ್ ನ ಪ್ರೀವಿಯಸ್ ಪಾಲಿಸೀಸ್ ನ ಮೆನ್ಷನ್ ಮಾಡ್ಲಿಲ್ಲ ಅಂತಂದಾಗ ಓವರ್ ಇನ್ಶೂರೆನ್ಸ್ ಕವರೇಜ್ ಆಗಿದೆ ಅನ್ನೋದಾದ್ರೆ ಕ್ಲೈಮ್ ನ ರಿಜೆಕ್ಟ್ ಮಾಡುವಂತ ಸಾಧ್ಯತೆಗಳು ಇರುತ್ತೆ. ಸೊ ಪ್ರೀವಿಯಸ್ ಪಾಲಿಸೀಸ್ ಏನಿದೆ ದಯವಿಟ್ಟು ಅದನ್ನ ಮೆನ್ಷನ್ ಮಾಡ್ಕೊಳ್ಳಿ. ನಿಮ್ಮ ಇನ್ಶೂರೆನ್ಸ್ ಕವರೇಜ್ ಏನಿದೆ ಇಟ್ಸ್ ಅಂಡರ್ ಎಲಿಜಿಬಿಲಿಟಿ ಅಂತ ಇತ್ತು ಅಂತಂದಾಗ ಸೇಫ್ ಆಗಿರತ್ತೆ. ಇಲ್ಲ ಅಂತಂದ್ರೆ ಉದ್ದೇಶಪೂರ್ವಕವಾಗಿ ಕ್ಲೈಮ್ ನ ರಿಜೆಕ್ಟ್ ಮಾಡುವಂತ ಸಾಧ್ಯತೆಗಳು ಬರಬಹುದು. ಇನ್ಕರೆಕ್ಟ್ ಇನ್ಕಮ್ ಆಫ್ ಫೈನಾನ್ಷಿಯಲ್ ಡೀಟೇಲ್ಸ್. ಇನ್ಕರೆಕ್ಟ್ ಇನ್ಕಮ್, ಆದಾಯ ಇರುವಂತದ್ದು 5 ಲಕ್ಷ, ಬಟ್ ಆದಾಯನ 50 ಲಕ್ಷ ತೋರಿಸ್ತಿದ್ದೀರಾ, ಅಥವಾ ಇರುವಂತಹ ಆದಾಯಕ್ಕೆ ಸರಿಯಾದ ಇನ್ಕಮ್ ಪ್ರೂಫ್ಸ್ ಇಲ್ಲ, ಡಾಕ್ಯುಮೆಂಟ್ಸ್ ಇರೋದಿಲ್ಲ ಅಂತಂದಾಗ
ಕ್ಲೈಮ್ ರಿಜೆಕ್ಟ್ ಆಗುವಂತ ಸಾಧ್ಯತೆಗಳು ಇರುತ್ತೆ. ಕಾರಣ ಯಾಕೆ ಅಂತಂದ್ರೆ ನಿಮ್ಮ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇನ್ಶೂರೆನ್ಸ್ ಪಾಲಿಸಿನ ಇಶ್ಯೂ ಮಾಡ್ಲಿಕ್ಕೆ, ಪಾಲಿಸಿನ ತಗೊಳ್ಳಿಕ್ಕೆ. ಅದರಿಂದ ರಿಸ್ಕ್ ಏನಿದೆ, ಫೈನಾನ್ಷಿಯಲ್ ರಿಸ್ಕ್ ಭವಿಷ್ಯದಲ್ಲಿ ಬರುವಂತದನ್ನ ಅನಲೈಸ್ ಮಾಡಿ ಪಾಲಿಸಿನ ಇಶ್ಯೂ ಮಾಡ್ತಾರೆ. ಸೊ ಎಲ್ಲಾ ಆದಾಯದವರೆಗೂ ಎಲ್ಲಾ ರೀತಿಯಾದಂತಹ ಸಮಸ್ಯೆನ ಕೊಡ್ಲಿಕ್ಕೆ ಆಗೋದಿಲ್ಲ. ಕಡಿಮೆ ಆದಾಯ ಇರುವಂತವ್ರಿಗೆ ಅವರ ಲಿಮಿಟ್ಸ್ ಏನಿದೆ ಆಸ್ ಪರ್ ದ ಫೈನಾನ್ಷಿಯಲ್ ಅಂಡ್ ರೇಟಿಂಗ್, ಅದರ ಬೇಸಿಸ್ ಮೇಲೆ ಇನ್ಶೂರೆನ್ಸ್ ಪಾಲಿಸಿನ ಇಶ್ಯೂ ಮಾಡ್ಬೇಕಾಗಿ ಬರುತ್ತೆ. ಸೊ ಅದನ್ನೇ ಎಲ್ಲಾ ಇನ್ಶೂರೆನ್ಸ್ ಕಂಪನೀಸ್ ಕೂಡ ಫಾಲೋ ಮಾಡ್ತಿದಾವೆ. ಅದನ್ನ ನೀವು ವೈಲೇಟ್ ಮಾಡಿದ್ರಿ ಅಂತಂದ್ರೆ ನಾಳೆ ನಿಮ್ಮ ಡೆತ್ ಇನ್ಶೂರೆನ್ಸ್ ಕ್ಲೈಮ್ ಏನಿದೆ ಅಥವಾ ಲೈಫ್ ಇನ್ಶೂರೆನ್ಸ್ ಡೆತ್ ಕ್ಲೈಮ್ ಏನಿದೆ ಅದನ್ನ ರಿಜೆಕ್ಟ್ ಮಾಡುವಂತ ಸಾಧ್ಯತೆಗಳು ಹೆಚ್ಚಿರುತ್ತೆ. ಸೊ ಲೈಫ್ ಇನ್ಶೂರೆನ್ಸ್ ಕ್ಲೈಮ್ ರಿಜೆಕ್ಟ್ ಆಗಬಾರ್ದು ಅಂತಂದ್ರೆ ಪ್ರಪೋಸಲ್ ಫಾರ್ಮ್ ನ ಸಬ್ಮಿಟ್ ಮಾಡುವಂತ ಟೈಮಲ್ಲಿ ಈ 6 ವಿಷಯಗಳನ್ನೇನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಕ್ಲಾರಿಟಿ ಸಮೇತ ಆಸ್ ಇಟ್ ಈಸ್ ಹೇಗಿದೆಯೋ ಹಾಗೆ ಪ್ರೊಸೀಡ್ ಮಾಡಿದ್ರೆ ನಾಳೆ ನಿಮ್ಮ ಲೈಫ್ ಇನ್ಶೂರೆನ್ಸ್ ಕ್ಲೈಮ್ ಏನಿದೆ ಅದನ್ನ ರಿಜೆಕ್ಟ್ ಮಾಡಕ್ಕೆ ಸಾಧ್ಯ ಇಲ್ಲ. ರಿಜೆಕ್ಟ್ ಮಾಡಿದ್ರೂ ಕೂಡ ಚಾಲೆಂಜ್ ಮಾಡ್ಲಿಕ್ಕೆ ನಿಮ್ಗೆ ಅವಕಾಶ ಇದೆ ಅಂತ ಹೇಳ್ತಾ, ನೆಕ್ಸ್ಟ್ ಅವಕಾಶ ಅಥವಾ ನೆಕ್ಸ್ಟ್ ಚಾನ್ಸಸ್ ಏನಿದೆ ಅನ್ನೋದು ನೋಡೋದಾದ್ರೆ, ಎರಡನೇ ಕಂಡೀಷನ್ ಅಂತಂದ್ರೆ ಪಾಲಿಸಿ ಕಂಡೀಷನ್. ಎರಡನೇ ಕಾರಣ ನಿಮ್ಮ ಲೈಫ್ ಇನ್ಶೂರೆನ್ಸ್ ಪಾಲಿಸಿ ಕ್ಲೈಮ್ ನ ರಿಜೆಕ್ಟ್ ಮಾಡ್ಲಿಕ್ಕೆ ಅಂತಂದ್ರೆ ಪಾಲಿಸಿ ಕಂಡೀಷನ್ಸ್. ಪಾಲಿಸಿ ಮಾಡಿಸಿದ ತಕ್ಷಣ ಡೆತ್ ಕ್ಲೈಮ್ ಬರುತ್ತೆ ಅಂತ ಅಡ್ವೈಸರ್ ಹೇಳಿದ್ದಾರೆ ಸರ್, ಹಾಗಾಗಿ ನಾನು ಪಾಲಿಸಿ ಮಾಡ್ಬಿಟ್ಟಿದ್ದೀನಿ, ಪ್ರೀಮಿಯಂ ಕಟ್ತಾ ಇಲ್ಲ, ಪಾಲಿಸಿ ಲ್ಯಾಪ್ಸ್ ಆಗಿದೆ, ಆದ್ರೂ ಡೆತ್ ಕ್ಲೈಮ್ ಕೊಟ್ಟಿಲ್ಲ ಸರ್, ಮೆಚುರಿಟಿ ಕ್ಲೈಮ್ ಪೂರ್ತಿ ಕೊಟ್ಟಿಲ್ಲ, ಪ್ರೀಮಿಯಮ್ಸ್ ನಾನು ಕಟ್ಟಲೇ ಇಲ್ಲ, ಪಾಲಿಸಿ ಕಟ್ಟಿದ್ 1 ವರ್ಷ, ನಾನು ಮೆಚುರಿಟಿ ಬಂತು ದುಡ್ಡು ನೋಡಿದ್ರೆ ಕೊಡ್ತಾ ಇಲ್ಲ, ಯಾಕೆ? ಎಸ್ ಸ್ನೇಹಿತರೆ, ಪಾಲಿಸಿ ಕಂಡೀಷನ್ಸ್ ಏನಿದೆ ಆ ಕಂಡೀಷನ್ ಪ್ರಕಾರ ಇನ್ಶೂರೆನ್ಸ್ ಕ್ಲೈಮ್ ನ ಪೇ ಮಾಡ್ಬೇಕಾಗಿ ಬರುತ್ತೆ. ಪೇ ಮಾಡ್ತಾರೆ ಲೈಫ್ ಇನ್ಶೂರೆನ್ಸ್ ಕಂಪನಿಯವರು. ಪಾಲಿಸಿ ಅಟ್ ಲ್ಯಾಪ್ಸ್ ಡ್ಯೂ ಟು ನಾನ್ ಪೇಮೆಂಟ್ ಆಫ್ ಪ್ರೀಮಿಯಂ. ಪಾಲಿಸಿ ಲ್ಯಾಪ್ಸ್ ಆಗಿದ್ದಾಗ ಯಾವುದೇ ರೀತಿಯಂತ ಕ್ಲೈಮ್ ಬಂದ್ರು ಕೂಡ ಪೇ ಮಾಡ್ಲಿಕ್ಕೆ ಆಗೋದಿಲ್ಲ. ಪೇ ಮಾಡಿದ್ರೆ ನಿಮ್ಗೆ ಫುಲ್ ವ್ಯಾಲ್ಯೂ ಬರೋದಿಲ್ಲ, ಪೇ ಮಾಡ್ಲಿಕ್ಕೆ ಆಗಲ್ಲ. ಸೊ ಫುಲ್ ಕ್ಲೈಮ್ ಅಂತ ಬಂದಾಗ ಪಾಲಿಸಿ ಫೋರ್ಸ್ ಅಲ್ಲಿ ಇರಬೇಕು. ಫೋರ್ಸ್ ಅಲ್ಲಿ ಇತ್ತು ಅಂತಂದ್ರೆ ಪಾಲಿಸಿ ಕಾಂಟ್ರಾಕ್ಟ್ ಪ್ರಕಾರ ಏನೆಲ್ಲ ಬೆನಿಫಿಟ್ಸ್ ಕೊಡ್ಬೇಕು ಆ ಬೆನಿಫಿಟ್ಸ್ ನ ಕೊಡ್ತಾರೆ. ಸೊ ಹಾಗಿದ್ರೆ ಪಾಲಿಸಿ ಮಾಡಿದ್ರೆ ಡೆತ್ ಕ್ಲೈಮ್ ಸಿಗುತ್ತೆ ಅಥವಾ ಮೆಚುರಿಟಿ ಕ್ಲೈಮ್ ಸಿಗುತ್ತೆ ಅಂತಲ್ಲ, ಪಾಲಿಸಿನ ಫೋರ್ಸ್ ಅಲ್ಲಿ ಇಟ್ಕೊಂಡಿದ್ರೆ ನಿಮಗೆ ಡೆತ್ ಕ್ಲೈಮ್ ಅಥವಾ ಮೆಚುರಿಟಿ ಕ್ಲೈಮ್ ಸಿಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಬೇಕಾಗಿ ಬರುತ್ತೆ. ರೈಟ್, ನೆಕ್ಸ್ಟ್ ಎರಡನೇದಂತ ಬಂದಾಗ ಡೆತ್ ಅಕರ್ಡ್ ಡ್ಯೂರಿಂಗ್ ದ ವೇಟಿಂಗ್ ಪೀರಿಯಡ್. ವೇಟಿಂಗ್ ಪೀರಿಯಡ್ ಅಂದ್ರೆ ಏನು? ಎಸ್, ಪಾಲಿಸಿ ಆದ್ಮೇಲೆ ಕೆಲವೊಂದಷ್ಟು ಕಂಡೀಷನ್ಸ್ ಇರುತ್ತೆ, ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರುತ್ತೆ. ಆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಒಳಗಡೆ ಏನಾದ್ರು ಡೆತ್ ಆಯ್ತು ಅಂತಂದ್ರೆ ಕ್ಲೈಮ್ ನ ಕೊಡೋದಿಲ್ಲ. ಇದು ಎಲ್ಲಾ ಕಡೆನೂ ಅಪ್ಲೈ ಆಗೋದಿಲ್ಲ, ಬಟ್ ಕೆಲವೊಂದಷ್ಟು ಪಾಲಿಸೀಸ್ಗೆ ಕೆಲವೊಂದಷ್ಟು ಕಂಡೀಷನ್ಸ್ ಅಲ್ಲಿ ಅಪ್ಲೈ ಆಗುತ್ತೆ. ಆ ಕಂಡೀಷನ್ ಅಲ್ಲಿ ಡೆತ್ ಆಯ್ತು ಅಂತಂದ್ರೆ ಕ್ಲೈಮ್ ರಿಜೆಕ್ಟ್ ಆಗುತ್ತೆ. ಎಸ್ಪೆಷಲಿ ಸೂಯಿಸೈಡ್, ಎಸ್ಪೆಷಲಿ ಪಾಲಿಸಿ ರಿವೈವಲ್ ಆದಾಗಿನಿಂದ, ಪಾಲಿಸಿ ಕಮೆನ್ಸ್ ಆದಾಗಿನಿಂದ 1 year ಒಳಗಡೆ ಡೆತ್ ಆಯ್ತು, ದಟ್ ಟು ಸೂಯಿಸೈಡ್ ಅಂತಂದ್ರೆ ಕ್ಲೈಮ್ ನ ಕೊಡದೆ ಇರುವಂತ ಸಾಧ್ಯತೆ ಹೆಚ್ಚಿರುತ್ತೆ, ರಿಜೆಕ್ಟ್ ಮಾಡ್ತಾರೆ. ಅವ್ರ ಆಕ್ಯುಪೇಷನಲ್ ಹಜಾರ್ಡ್ ಸಿಕ್ತು ಅಂತಂದಾಗ ಅಲ್ಲೂ ಕೂಡ ಕಂಡೀಷನಲ್ ಡೆತ್ ಆಯ್ತು ಅಂತಂದ್ರೆ, ಹಾಗೆ ಆಕ್ಸಿಡೆಂಟ್ಸ್ ಆಗುತ್ತೆ, ಡೆತ್ ಆಗೋದಿಲ್ಲ. ವೇಟಿಂಗ್ ಪೀರಿಯಡ್ ಮುಗಿದ್ಮೇಲೆ ಡೆತ್ ಆಗುತ್ತೆ ಅಂತಂದ್ರೆ, ಅಥವಾ ವೇಟಿಂಗ್ ಪೀರಿಯಡ್ ಒಳಗಡೆ ಡೆತ್ ಆಗುತ್ತೆ ಅಂದ್ರೂ ಕೂಡ ಅಲ್ಲೂ ಕೂಡ ಕ್ಲೈಮ್ ರಿಜೆಕ್ಟ್ ಆಗುವಂತ ಸಾಧ್ಯತೆಗಳು ಇರುತ್ತೆ. ಎಕ್ಸ್ಕ್ಲೂಷನ್ಸ್ ಮೆನ್ಷನ್ ಇನ್ ದ ಪಾಲಿಸಿ ಅಪ್ಲೈಸ್. ಎಸ್, ಸೊ ಪ್ರತಿ ಪಾಲಿಸಿ ಬಾಂಡ್ ಅಲ್ಲೂ ಪ್ರತಿ ಪಾಲಿಸಿ ಸ್ಟ್ರಕ್ಚರ್ ಅಲ್ಲೂ ಒಂದಷ್ಟು ಎಕ್ಸ್ಕ್ಲೂಷನ್ಸ್ ಇರುತ್ತೆ. ಆ ಎಕ್ಸ್ಕ್ಲೂಷನ್ಸ್ ಮುಖಾಂತರ ಡೆತ್ ಆಗಿತ್ತು ಅಥವಾ ಕ್ಲೈಮ್ ಬಂತು ಅಂತಂದ್ರೆ ಪಾಲಿಸಿ ಕ್ಲೈಮ್ ನ ರಿಜೆಕ್ಟ್ ಮಾಡ್ತಾರೆ. ಸೊ ಆ ಎಕ್ಸ್ಕ್ಲೂಷನ್ಸ್ ಏನು ಅನ್ನೋದನ್ನ ಮತ್ತೊಂದು ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ, ಮುಂದೆ ನೋಡೋಣ. ಸೂಯಿಸೈಡ್ ಎಕ್ಸ್ಕ್ಲೂಷನ್ ಆಲ್ರೆಡಿ ಹೇಳಿರೋ ಹಾಗೆ, ಜನರಲಿ ವಿತ್ ಇನ್ ದ ಫಸ್ಟ್ ಇಯರ್ ಆಫ್ ಪಾಲಿಸಿ ಕಮೆನ್ಸ್ಮೆಂಟ್ or ಪಾಲಿಸಿ ರಿವೈವಲ್, ಈ ಟೈಮಲ್ಲಿ ಸೂಯಿಸೈಡ್ ಇಂದ ಕ್ಲೈಮ್ ಬಂದ್ರೆ ರಿಜೆಕ್ಟ್ ಮಾಡುವಂತ ಸಾಧ್ಯತೆ ಇರುತ್ತೆ. ಸೊ ಮೂರನೇ ರೀಸನ್ ನಿಮ್ಮ ಲೈಫ್ ಇನ್ಶೂರೆನ್ಸ್ ಪಾಲಿಸಿ ಕ್ಲೈಮ್ ನ ರಿಜೆಕ್ಟ್ ಮಾಡ್ಲಿಕ್ಕೆ ಅಂತಂದ್ರೆ ಡಾಕ್ಯುಮೆಂಟೇಶನ್ ಇಶ್ಯೂಸ್. ಸೊ ಡೆತ್ ಆಗಿದೆ ಅಥವಾ ಕ್ಲೈಮ್ ಬಂದಿದೆ, ಮತ್ತೊಂದು ಅಪ್ಲಿಕೇಶನ್ ನ ಸಬ್ಮಿಟ್ ಮಾಡ್ತೀರಾ, ಅದಕ್ಕೆ ಕ್ಲೈಮ್ ಸಬ್ಮಿಷನ್ ಅಂತ ಕರಿತೀವಿ. ಆ ಕ್ಲೈಮ್ ಸಬ್ಮಿಷನ್ ಅಲ್ಲಿ ಇರುವಂತ ಇನ್ಫಾರ್ಮೇಶನ್ಸ್ ಇನ್ಕಂಪ್ಲೀಟ್ ಆಗಿತ್ತು ಅಂತಂದ್ರೆ ಕ್ಲೈಮ್ ನ ರಿಜೆಕ್ಟ್ ಮಾಡ್ತಾರೆ. ಸೊ ಮೇಕ್ ಶೂರ್ ಆ ಕ್ಲೈಮ್ ಸಬ್ಮಿಷನ್ ಫಾರ್ಮ್ ಏನಿದೆ ಅದನ್ನ 100%
ಇನ್ಫಾರ್ಮೇಶನ್ಸ್ ನ ಪ್ರೊವೈಡ್ ಮಾಡ್ತಿದ್ದೀರಾ ಕಂಪ್ಲೀಟ್ ಆಗಿ ಅಂತ ಚೆಕ್ ಮಾಡ್ಕೊಳ್ಳಿ. ಮಿಸ್ಸಿಂಗ್ ಒರಿಜಿನಲ್ ಡಾಕ್ಯುಮೆಂಟ್ಸ್. ಸೊ ಪಾಲಿಸಿಯ ಒರಿಜಿನಲ್ ಡಾಕ್ಯುಮೆಂಟ್ಸ್ ಏನಿದೆ, ಆ ಒರಿಜಿನಲ್ ಡಾಕ್ಯುಮೆಂಟ್ಸ್ ನಿಮ್ ಕಡೆ ಇರ್ಲಿಲ್ಲ ಅಂತಂದಾಗ, ಡೆತ್ ಆದಾಗ್ಲಾದ್ರೂ ಸರಿ, ಮೆಚುರಿಟಿ ಆದಾಗ್ಲಾದ್ರೂ ಸರಿ, ಅದನ್ನ ಸಸ್ಪೆಕ್ಟ್ ಮಾಡ್ಲಿಕ್ಕೆ ಚಾನ್ಸ್ ಸಿಗುತ್ತೆ. ಒರಿಜಿನಲ್ ಪಾಲಿಸಿ ಹೋಲ್ಡರ್ ನೀವಲ್ಲ ಅಥವಾ ಬೆನಿಫಿಷರಿ ನೀವಲ್ಲ ಅಂತ ಹೇಳಿ ಪಾಲಿಸಿ ಕ್ಲೈಮ್ ನ ರಿಜೆಕ್ಟ್ ಮಾಡ್ಲಿಕ್ಕೆ ಚಾನ್ಸ್ ಸಿಗುತ್ತೆ, ರಿಜೆಕ್ಟ್ ಮಾಡ್ತಾರೆ. ಇನ್ಕರೆಕ್ಟ್ ನಾಮಿನಿ ಡೀಟೇಲ್ಸ್. ಎಸ್, ಕ್ಲೈಮ್ ಮಾಡ್ತಾ ಇರೋರೊಬ್ರು ಅಥವಾ ನಾಮಿನಿ ಇರೋರೊಬ್ರು, ಅಥವಾ ನಾಮಿನಿ ಕೂಡ ಆಸ್ ಪರ್ ಲೀಗಲ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಲ್ಲಿ ನಾಮಿನೇಷನ್ ಆಗಿರೋದಿಲ್ಲ. ಪಾಲಿಸಿ ಮಾಡೋಂಥ ಟೈಮಲ್ಲಿ ಆಗಿರುತ್ತೆ, ಬಟ್ ಕ್ಲೈಮ್ ಬಂದಾಗ ಅದನ್ನ ಕ್ವಶನ್ ಮಾಡೋಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಗಮನ ಹರಿಸ್ಕೊಬೇಕಾಗಿ ಬರುತ್ತೆ. ಡಿಲೇ ಇನ್ ಕ್ಲೈಮ್ ಇಂಟಿಮೇಷನ್ ವಿತೌಟ್ ವ್ಯಾಲಿಡ್ ರೀಸನ್. ಕ್ಲೈಮ್ ಬಂದಿದೆ ಬಟ್ ಅದನ್ನ ಸಬ್ಮಿಟ್ ಮಾಡ್ಲಿಕ್ಕೆ ಡಿಲೇ ಆಯ್ತು ಅಂತಂದ್ರೆ ಅಲ್ಲೂ ಕೂಡ ಒಂದು ವ್ಯಾಲಿಡ್ ರೀಸನ್ ಇರ್ಲಿಲ್ಲ, ಅಕ್ಸೆಪ್ಟ್ ಆಗುವಂತ ರೀಸನ್ ಅಲ್ಲ ಅಂತಂದ್ರೆ ಕ್ಲೈಮ್ ನ 100% ರಿಜೆಕ್ಟ್ ಮಾಡ್ಬೋದು. ಅಂತ ಪರಿಸ್ಥಿತಿಯಲ್ಲೂ ಕೂಡ ಕ್ಲೈಮ್ ನ ರಿಜೆಕ್ಟ್ ಮಾಡ್ತಾರೆ. ಮಿಸ್ ಮ್ಯಾಚ್ ಇನ್ ಮೆಡಿಕಲ್ ಆರ್ ಹಾಸ್ಪಿಟಲ್ ರೆಕಾರ್ಡ್ಸ್. ಸೊ ನೀವು ಕೊಟ್ಟಿರುವಂತ ಇನ್ಫಾರ್ಮೇಶನ್ ಏನಿದೆ, ಹಾಸ್ಪಿಟಲ್ ಇಂದ ತೆಗೆದಂತ ಇನ್ಫಾರ್ಮೇಶನ್ಸ್ ಏನಿದೆ, ಅಥವಾ ಟ್ರೀಟ್ಮೆಂಟ್ ಅಲ್ಲಿ ಸಿಕ್ಕಂತ ಇನ್ಫಾರ್ಮೇಶನ್ಸ್ ಏನಿದೆ, ಎರಡರಲ್ಲೂ ಮಿಸ್ ಮ್ಯಾಚ್ ಇತ್ತು ಅಂತಂದ್ರೆ ಖಂಡಿತವಾಗ್ಲೂ ಕ್ಲೈಮ್ ನ ರಿಜೆಕ್ಟ್ ಮಾಡ್ತಾರೆ. So wherever you find mismatch in records or documentations, etc., your claim will be 100% rejected. Hospital records, medical treatment agide, but ಕೊಟ್ಟಿರುವಂತ ರೆಕಾರ್ಡ್ಸು, ಹಾಸ್ಪಿಟಲ್ ಇಂದ ಸಿಕ್ಕಂತ ರೆಕಾರ್ಡ್ಸು ಎರಡು ಮಿಸ್ಮ್ಯಾಚ್ ಇತ್ತು ಅಂದ್ರೆ ರಿಜೆಕ್ಟ್ ಮಾಡ್ತಾರೆ. ಸೊ 4ನೇ ಕಾಸ್ ಅಥವಾ ರೀಸನ್ ಅಥವಾ ಬೇಸ್ ಏನಪ್ಪಾ ಅಂತಂದ್ರೆ ಫ್ರಾಡ್ ಆರ್ ಮಿಸ್ರೆಪ್ರೆಸೆಂಟೇಷನ್. ಇದು ಬಹಳಷ್ಟು ಸ್ಟ್ರಾಂಗ್ ಆಗಿ ರಿಜೆಕ್ಟ್ ಆಗತ್ತೆ. ಪ್ರೂವ್ ಆಯ್ತು ಅಂತಂದ್ರೆ ಖಂಡಿತವಾಗ್ಲೂ ಪ್ರೂವ್ ಮಾಡ್ತಾರೆ. ಅದಕ್ಕೆ ಬೇಕಾದಂತ ವ್ಯವಸ್ಥೆಗಳು ಇನ್ಶೂರೆನ್ಸ್ ಕಂಪನೀಸ್ ಕಡೆ ಇದ್ದೇ ಇರುತ್ತೆ. ಫೇಕ್ ಮೆಡಿಕಲ್ ರಿಪೋರ್ಟ್ಸ್. ಪಾಲಿಸಿ ಮಾಡೋಂಥ ಟೈಮಲ್ಲಿ ಅಥವಾ ಕ್ಲೈಮ್ ಸಬ್ಮಿಟ್ ಮಾಡುವಂತ ಟೈಮಲ್ಲಿ ಇದ್ದಂತ ರಿಪೋರ್ಟ್ಸ್ ಫೇಕ್ ಆಗಿತ್ತು, ಫೇಕ್ ಅಂತ ಗೊತ್ತಾಯ್ತು ಅಂತಂದ್ರೆ ಕ್ಲೈಮ್ ನ ರಿಜೆಕ್ಟ್ ಮಾಡ್ತಾರೆ. ಫೋರ್ಜ್ಡ್ ಡಾಕ್ಯುಮೆಂಟ್ಸ್. ಡಾಕ್ಯುಮೆಂಟ್ಸ್ ಏನಿದೆ, ಆಕ್ಯುಪೇಷನಲ್ ಡಾಕ್ಯುಮೆಂಟ್ಸ್ ಆಗ್ಬೋದು, KYC ಡಾಕ್ಯುಮೆಂಟ್ಸ್ ಆಗ್ಬೋದು, ಅವ್ರ ಮೆಡಿಕಲ್ ಹಾಸ್ಪಿಟಲ್ ಡಾಕ್ಯುಮೆಂಟ್ಸ್ ಆಗ್ಬೋದು, ಫೋರ್ಸ್ಡ್ ಆಗಿತ್ತು ಅಂತಂದ್ರೆ ಅಲ್ಲೂ ಕೂಡ ಡೂಪ್ಲಿಕೇಟ್ ಆಗಿತ್ತು ಅಥವಾ ಮ್ಯಾನಿಪುಲೇಟ್ ಮಾಡಿದ್ರು ಅಂದ್ರೂ ಕೂಡ ಕ್ಲೈಮ್ ರಿಜೆಕ್ಟ್ ಆಗುತ್ತೆ. ಇಂಟೆನ್ಷನಲ್ ಕನ್ಸಿಲ್ಮೆಂಟ್ ಆಫ್ ಮೆಟೀರಿಯಲ್ ಫ್ಯಾಕ್ಟ್ಸ್. ಇಂಟೆನ್ಷನ್ ಕನ್ಸಿಲ್ಮೆಂಟ್. ಸೊ ಮೆಟೀರಿಯಲ್ ಫ್ಯಾಕ್ಟ್ಸ್ ಏನಿದೆ, ಆ ಫ್ಯಾಕ್ಟ್ಸ್ ನ ಇಂಟೆನ್ಷನಲ್ ಆಗಿ ನೀವು ಹೈಡ್ ಮಾಡ್ತಿದ್ದೀರಾ, ಮುಚ್ಚಿಟ್ಟಿದ್ದೀರಾ ಅಂತ ಆಯ್ತು ಅಂದ್ರೆ ಕ್ಲೈಮ್ ರಿಜೆಕ್ಟ್ ಮಾಡ್ತಾರೆ. ಐಡೆಂಟಿಟಿ ಮಿಸ್ ಮ್ಯಾಚ್. ಎಸ್, ನಾಮಿನಿ ಐಡೆಂಟಿಟಿ, ಅವ್ರ ಪಾಲಿಸಿ ಹೋಲ್ಡರ್ ಐಡೆಂಟಿಟಿ, ಕೊಟ್ಟಂತ ID ಪ್ರೂಫ್ ಅಥವಾ ಐಡೆಂಟಿಟಿ ಎಗೇನ್ ಕ್ಲೈಮ್ ಮಾಡುವಂತ ಟೈಮಲ್ಲಿ ಇದ್ದಂಥದ್ದು ಮಿಸ್ ಮ್ಯಾಚ್ ಆಯ್ತು ಅಂತಂದ್ರೆ, ವ್ಯಾಲಿಡ್ ರೀಸನ್ ಇಲ್ಲ, ಕಾಸ್ ಇಲ್ಲ ಅಂತಂದ್ರೆ ಖಂಡಿತ ರಿಜೆಕ್ಟ್ ಮಾಡ್ತಾರೆ. ಸ್ನೇಹಿತರೆ, ಈ 4ನೇ ರೀಸನ್ ಅಲ್ಲಿ ಮುಖಾಂತರ ಏನಾದ್ರೂ ಕ್ಲೈಮ್ ರಿಜೆಕ್ಟ್ ಆಯ್ತು ಅಂತಂದ್ರೆ ಕ್ಲೈಮ್ ನ ಮತ್ತೆ ಪಡೆಯೋದು, ರೀಕ್ಲೈಮ್ ಮಾಡುವಂಥದ್ದು 100ಕ್ಕೆ 100ರಷ್ಟು ಸಾಧ್ಯ ಇಲ್ಲ. ಸೊ ಹಾಗಾಗಿ ಮೇಕ್ ಶ್ಯೂರ್ your claim is not rejected because of this. Next, legal issues. 5ನೇದು ರೇರ್ಲಿ ಲೀಗಲ್ ಇಶ್ಯೂಸ್. ಏನಪ್ಪಾ ಅಂತಂದ್ರೆ ನಾಮಿನಿ ಅಥವಾ ಲೀಗಲ್ ಹೈಯರ್ ಡಿಸ್ಪ್ಯೂಟ್. ಎಸ್, ಇದು ಯಾವಾಗ ಬರುತ್ತೆ? ಅದಕ್ಕೋಸ್ಕರ ರಾಂಗ್ ನಾಮಿನೇಷನ್ ಆಗಿತ್ತು ಅಂತಂದ್ರೆ, ಎಲಿಜಿಬಿಲಿಟಿ ಇರೋ ಅಂತವ್ರು ಲೀಗಲ್ ಹೈಯರ್ಸ್ ನ ನಾಮಿನೇಷನ್ ಮಾಡದೆ ಬೇರೆ ಯಾರೋ ಥರ್ಡ್ ಪಾರ್ಟಿ ನಾಮಿನೇಷನ್ ಆಗಿತ್ತು, ಅಥವಾ ನಾಮಿನೇಷನ್ ಕೂಡ ಪ್ರಾಪರ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಲಿಲ್ಲ, ಅಥವಾ ನಾಮಿನೇಷನ್ ಶೇರ್ ಏನಿದೆ ಅದು ಕರೆಕ್ಟ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಲಿಲ್ಲ ಲೀಗಲ್ ಹೈಯರ್ಸ್ಗೆ ಅಂತಂದಾಗ್ಲೂ ಕೂಡ ಚಾನ್ಸಸ್ ಇರುತ್ತೆ. ಸೊ ನಾಮಿನೀಸ್ ಯಾರಿದ್ದಾರೆ ಅಲ್ಲೇನಾದ್ರೂ ಲೀಗಲ್ ಇಶ್ಯೂ ಸ್ಟಾರ್ಟ್ ಆದ್ರೆ, ಉದಾಹರಣೆಗೆ ವೈಫ್ ಲಿಸ್ಟ್ ಅಲ್ಲಿ ನಾಮಿನಿ ಇದೆ ಬಟ್ ತಾಯಿಗೂ ಕೂಡ ಹಣದ ಅವಶ್ಯಕತೆ ಬಂತು ಅಂತಂದಾಗ, ಮಗ ತೀರ್ಕೊಂಡಾಗ ಇವರಿಬ್ಬರ ಮಧ್ಯೆ ಕಾನ್ಫ್ಲಿಕ್ಟ್ ಬಂತು ಅಂತಂದ್ರೆ ಖಂಡಿತವಾಗ್ಲೂ ಕ್ಲೈಮ್ ರಿಜೆಕ್ಟ್ ಆಗುತ್ತೆ. ಕೋರ್ಟ್ ಸ್ಟೇ ಆರ್ಡರ್. ಕೆಲವೊಂದ್ಸಲ ಈ ಪಾಲಿಸಿಗಳ ಮೇಲೆ ಇದ್ದಂತ ಬೆನಿಫಿಟ್ಸ್ ನ ಕ್ಲೈಮ್ ಮಾಡ್ಲಿಕ್ಕೋಸ್ಕರ ಬೆನಿಫಿಷಿಯರೀಸ್ ಅಂತ ಬಂದ್ರೆ ಖಂಡಿತವಾಗ್ಲು ಆ ಪಾಲಿಸಿಯಿಂದ ಹಣ ಬರ್ಬೇಕಾಗಿರುವಂತವ್ರು ಏನಾದ್ರು ಕೋರ್ಟ್ ಇಂದ ಸ್ಟೇ ತಂದು ಆ ಪಾಲಿಸೀಸ್ಗೆ ಸ್ಟೇ ತಂದಿದ್ದಾರೆ ಅಂತಂದ್ರೆ ಆ ಆರ್ಡರ್ ಕ್ಲಿಯರ್ ಆಗೋ ತನಕ
ಪಾಲಿಸಿ ಕ್ಲೈಮ್ ನ ರಿಜೆಕ್ಟ್ ಮಾಡ್ತಾರೆ. ನೋ ವ್ಯಾಲಿಡ್ ಪ್ರೂಫ್ ಆಫ್ ಡೆತ್ ಆಗಿರುವಂತದಕ್ಕೆ ವ್ಯಾಲಿಡ್ ಪ್ರೂಫ್ ಇಲ್ಲ ಅಂದಾಗ್ಲೂ ಕೂಡ ಕ್ಲೈಮ್ ನ ರಿಜೆಕ್ಟ್ ಮಾಡುವಂತ ಸಾಧ್ಯತೆ ಇರುತ್ತೆ. ಸೊ ಮೇಕ್ ಶ್ಯೂರ್ ಲೀಗಲ್ ಇಶ್ಯೂಸ್ ಏನಿದೆ ಅದು ಬರದೇ ಇರೋ ಹಾಗೆ ನೋಡ್ಕೊಳ್ತಿದ್ದೀರಾ, ಅಥವಾ ಕ್ಲೈಮ್ ಸಬ್ಮಿಷನ್ ಆಗುವಂತ ಟೈಮಲ್ಲಿ ಲೀಗಲ್ ಇಶ್ಯೂಸ್ ಇಲ್ಲ ಅಂತಂದ್ರೆ ಕ್ಲೈಮ್ ರಿಜೆಕ್ಟ್ ಆಗುವಂತ ಸಾಧ್ಯತೆಗಳು ಇರೋದಿಲ್ಲ. ಹಾಗಾಗಿ ಎಸ್ಪೆಷಲಿ ನಿಮ್ ಕಂಟ್ರೋಲ್ ಇರುವಂತದ್ದು ನಾಮಿನಿ ಅಥವಾ ಲೀಗಲ್ ಹೈರ್ ಡಿಸ್ಟ್ರಿಬ್ಯೂಟ್ ಏನಿದೆ ಇದು ನಿಮ್ ಕಂಟ್ರೋಲ್ ಬರುತ್ತೆ, ಉಳಿದಂತದ್ದು ನಿಮ್ ಕಂಟ್ರೋಲ್ ಇರೋದಿಲ್ಲ. ಚೆಕ್ ಮಾಡ್ ದಟ್. ರೈಟ್ ಸ್ನೇಹಿತರೆ, ತಿಳ್ಕೊಂಡ್ರಲ್ಲ? ಸೊ ಇಲ್ಲಿ ತನಕ ಕೊಟ್ಟಂತ ಇನ್ಫಾರ್ಮೇಶನ್ ಯೂಸ್ಫುಲ್ ಆಗಿದೆ ಅನ್ನೋದಾದ್ರೆ ಲೈಕ್ ಮಾಡಿ, ಇಲ್ಲ ಅಂತಂದ್ರೆ ಥಮ್ಸ್ ಡೌನ್ ಮಾಡಿ. ಜೊತೆಗೆ ಚಾನಲ್ ನಲ್ಲಿ ನೋಡ್ತಾ ಇದ್ದೀರಾ ಫಸ್ಟ್ ಟೈಮ್ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹೀಗೆ ಮುಖ್ಯವಾದಂತ ಇನ್ಫಾರ್ಮೇಶನ್ಸ್ ಈ ವಿಡಿಯೋಸ್ ಮುಖಾಂತರ ನಿಮ್ಗೆ ಚಾನಲ್ ಮುಖಾಂತರ ಅಪ್ಡೇಟ್ ಆಗ್ತಾ ಇರುತ್ತೆ. G2 LIC ಗುರು ಅಂತಂದ್ರೆ ಫೈನಾನ್ಷಿಯಲ್ ಫ್ರೀಡಮ್ ಅಂತ ಹೇಳ್ತಾ ಇದೀನಿ. ಸೊ ವಿಡಿಯೋನ ಹೆಚ್ಚೆಚ್ಚಿಗೆ ನೋಡ್ತಾ ಇರಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೆಲ್ ಐಕನ್ ನ ಕ್ಲಿಕ್ ಮಾಡಿದ್ರೆ ಮುಂದೆ ಬರುವಂತ ಇಂಪಾರ್ಟೆಂಟ್ ವಿಡಿಯೋಸ್ ನ ನೀವು ಮಿಸ್ ಮಾಡ್ಕೊಳ್ಳದೆ ಇರೋ ರೀತಿ ನಿಮ್ಗೆ ನೋಟಿಫಿಕೇಶನ್ ಸಿಗುತ್ತೆ, ವಿಡಿಯೋನ ನೋಡ್ಬೋದು. ಹಾಗೆ ಈ ವಿಡಿಯೋದಲ್ಲಿ ಇದ್ದಂತ ಇನ್ಫಾರ್ಮೇಶನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಅಥವಾ ನಿಮ್ಮಲ್ಲಿ ಏನಾದ್ರೂ ಕ್ವೈರೀಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತಾ ಕೇಳ್ಬೋದು, ಅದಕ್ಕೆ ಉತ್ತರ ಸಿಗುತ್ತೆ ಅಂತ ಹೇಳ್ತಾ, ಇನ್ನೊಂದು ವಿಷಯ, ಈ ರೀತಿ ಕ್ಲೈಮ್ ರಿಜೆಕ್ಟ್ ಆದಾಗ ಏನ್ ಮಾಡ್ಬೇಕು ಅಲ್ವಾ, ಅದನ್ನು ಹೇಳ್ತೀನಿ ಅಂತ ಹೇಳಿದ್ದೆ. ಈಗ ಕೇಳಿಸ್ಕೊಳ್ಳಿ. ಈ ರೀತಿಯಾದಂತ ಲೈಫ್ ಇನ್ಶೂರೆನ್ಸ್ ಪಾಲಿಸಿ ಕ್ಲೈಮ್ಸ್ ರಿಜೆಕ್ಟ್ ಆಗಿದೆ ಅಂತಂದ್ರೆ ರಿಜೆಕ್ಟ್ ಆಗಿರುವಂತ ಕಾಸ್ ಯಾವ ಕಾಸಲ್ಲಿ ರಿಜೆಕ್ಟ್ ಆಗಿದೆ ಅಂತ ತಿಳ್ಕೊಳ್ಳಿ. ಅದರ ನೆಕ್ಸ್ಟ್ ಫರ್ದರ್ ಪ್ರೊಸೀಡಿಂಗ್ಸ್ ಏನ್ ಮಾಡ್ಬೇಕು ಅಂತ ಇನ್ ಡೀಟೇಲ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಯಾರನ್ನ ಅಪ್ರೋಚ್ ಮಾಡಬೇಕು, ಹೇಗೆ ಅಪ್ರೋಚ್ ಮಾಡಬೇಕು, ಅಪ್ರೋಚ್ ಮಾಡ್ಲಿಕ್ಕೆ ಇರುವಂತ ಕಾಂಟ್ಯಾಕ್ಟ್ ಡೀಟೇಲ್ಸ್ ಏನಿದೆ ಸ್ಟೆಪ್ ಬೈ ಸ್ಟೆಪ್ ಅಪ್ಲೋಡ್ ಮಾಡಿ ನಿಮ್ಮ ಕ್ಲೈಮ್ ನ ನೀವು ವಾಪಸ್ ಪಡ್ಕೊಳ್ಳಿಕ್ಕೆ, ಎಲಿಜಿಬಲ್ ಕ್ಲೈಮ್ ನ ವಾಪಸ್ ಪಡ್ಕೊಳ್ಳಿಕ್ಕೆ ಒಂದು ಅವಕಾಶ ಇರುವಂತದ್ರ ಬಗ್ಗೆ ಡೀಟೇಲ್ ಆಗಿ ಮುಂದೆ ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ, ಇಲ್ಲಿ ತನಕ ವಿಡಿಯೋನ ನೋಡಿದಕ್ಕೆ ಧನ್ಯವಾದಗಳನ್ನ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್.